So you can observe. Yes. Can you see? Yes. Okay, look at here. Today I am going to explain articles. Okay, in that two types of articles we can observe. In that first one is indefinite article and the second one is definite article. So indefinite articles means what? So in that which terms will come? See here. Observe ಮಾಡಿ. Okay, so two types of articles ಬರ್ತದೆ, indefinite articles and definite articles. So indefinite articles ಅಲ್ಲಿ two types ಬರ್ತದೆ, that is a and an. Then definite article means the. Okay, so definite means perfect ಆಗಿ ಗೊತ್ತಿರ್ತದೆ. ಓಕೆ, ಯಾವ ಬುಕ್ ಓದ್ತಾ ಇದೆ ಅಂತಂದ್ರೆ ನಮ್ ಮ್ಯಾಥಮೆಟಿಕ್ಸ್ ಬುಕ್ ಅನ್ನ ವರ್ಕ್ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಬುಕ್ ಅನ್ನ ರೀಡ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿ ಹೇಳ್ಬೇಕಾದ್ರೆ ನಾವು ದಾನ ಯೂಸ್ ಮಾಡ್ಬೇಕು. ಯಾವ್ದೋ ಒಂದು ಬುಕ್ ಅನ್ನ ಓದ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಎ ಅಥವಾ ಆನ್ ಅನ್ನ ಯೂಸ್ ಮಾಡಬಹುದು. ಸೊ ಅದಕ್ಕೆ ಎ ಅಥವಾ ಆನ್ ಅನ್ನ ಏನಂತ ಹೇಳ್ತಾರೆ? ಇಂಡೆಫಿನೇಟ್ ಆರ್ಟಿಕಲ್ಸ್ ಅಂತ ಹೇಳ್ತಾರೆ. ಸೊ ದ ಅನ್ನ ಏನಂತ ಹೇಳ್ತಾರೆ? ಡೆಫಿನೇಟ್ ಆರ್ಟಿಕಲ್ಸ್. ಜಸ್ಟ್ ರೈಟ್ ದಿಸ್ ಒನ್. ಆರ್ಟಿಕಲ್ಸ್ ಇನ್ ದಟ್ Okay, look at here. So just write down in your notebook articles, that is just write down this one. Above you can write English grammar. English grammar. Write down this one headline. So in that downwards you can write articles. Okay, in that two types of articles, that is indefinite article and definite article, you can write this one here to here. Make it fast. Over. So make it fast, ma. English grammar, in that downwards you can write articles afterwards. So two types of articles you can observe, indefinite articles and definite articles. Okay, just write down this one. Yes, 14 students. Good. Write down. Okay, write down this one. It's completed? Completed, ma'am. Yes? All of you? Articles in that indefinite article and definite article. Over? Yes? Complete. Okay. Okay. No, ma'am. Yeah, you can write down. Write down. Make it fast. Okay, so ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕಂತ. ಬೇಸ್ಡ್ ಆನ್ ದಟ್ ಜಸ್ಟ್ ಹಾಫ್ ಎನ್ ಅವರ್ ಎಕ್ಸ್ಪ್ಲನೇಷನ್, ಹಾಫ್ ಎನ್ ಅವರ್ MCQs discussion. Make it fast. Still.
Yes, it's completed. A and an, you can call it as indefinite article. The we can call it as definite article. ಸೊ ಹಾಗಾದ್ರೆ ಯಾನನ್ನ ಎಲ್ಲೆಲ್ಲಿ ಬಳಸಬೇಕು ನಿಮಗೆ ಗೊತ್ತಿರ್ಲಿ. ಸೊ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ 26 ಆಲ್ಫಾಬೆಟ್ಸ್ ಇದೆ. ಇನ್ ದಟ್ ನಾವು ಓವೆಲ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ಇದೆ, ನಿಮಗೆ ಗೊತ್ತಿದೆ ಅಲ್ವಾ. ಅ ಇಂದ ಇ ಉರು ಎ ಐ ಒ ಔ ವರ್ಗುನು ಏನಂತ ಹೇಳ್ತಾರೆ. ಸೊ ಮೇಲ್ಗಡೆ ಬರ್ತಕ್ಕಂತ ಇಲ್ಲಿವರೆಗೂ ಇದಿಷ್ಟು ನಾವು ಸ್ವರಗಳು ಅಂತ ಹೇಳ್ತೇವೆ, ಹೌದಲ್ವಾ. ಸೊ ಈ ಕಡೆ ಕೆಳಗಡೆ ಬರ್ತಕ್ಕಂತ ಕ ಗ ಗ ನ ಚ ಚ ಜ ನ, ಸೊ ಅವನ್ನಿಷ್ಟು ಟೋಟಲ್ ಆಗಿ ಏನಂತ ಹೇಳ್ತೇವೆ ನಾವು ವ್ಯಂಜನಗಳು. ಸೊ ಅದರಲ್ಲಿ 2 ಟೈಪ್ಸ್ ಬರ್ತದೆ, ನಮಗೆ ಅದು ಬೇಡ, ನಮಗೆ ಏನ್ ಗೊತ್ತು. ಸೊ ಇದಿಷ್ಟು ನಾವು ಸ್ವರಗಳು ಅಂತ ಹೇಳ್ತೇವೆ ಅನ್ನೋ ನಿಮಗೆ ಕಾನ್ಸೆಪ್ಟ್ ಇರ್ಬೇಕು. ಓಕೆ, ಅ ಇಂದ ಅಮ್ಮವರೆಗೂ ನಾವೇನಂತ ಹೇಳ್ತೀವಿ ಸ್ವರಗಳು. ಸ್ವರಗಳಲ್ಲಿ ಮತ್ತೆ 3 ವಿಧ ಬರ್ತದೆ. ಸೊ ಅದನ್ನ ನೀವು ಕ್ಲಾಸಿಫಿಕೇಶನ್ ನಿಮಗೆ ಗೊತ್ತಿದೆ. ಸೊ ನಾವು ಕನ್ನಡ ಗ್ರಾಮರ್ ಎಕ್ಸ್ಪ್ಲನೇಷನ್ ಮಾಡ್ಬೇಕದನ್ನ ಹೇಳ್ತೇನಂತೆ. ಸೊ ನನಗೆ ಬೇಕಾಗಿರ್ತಕ್ಕಂಥದ್ದು ಇಂಗ್ಲಿಷ್ ನಲ್ಲಿ ಓವೆಲ್ಸ್ ಅಂತಂದ್ರೆ ಯಾವುದು? ಎ ಇ ಐ ಒ ಯು. ಸೊ ಇದನ್ನ ಏನಂತ ಹೇಳ್ತೀವಿ? ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಬರ್ತಕ್ಕಂಥ ಓವೆಲ್ಸ್, ಸ್ವರಗಳು ಅಂತ ಹೇಳ್ತೇವೆ. ಯಾವ್ದ್ಯಾವ್ದು? ಎ ಇ ಐ ಒ ಯು. ಓಕೆ, ಸೊ ಇದು ಎಲ್ಲ ಈ ಲೆಟರ್ಸ್ ಫಸ್ಟ್ ಗೆ ಬರ್ತಿದಂಗೆನೆ ನಾವು ಆನ್ ಅನ್ನ ಹಾಕ್ಬೇಕಾ? ನೋ, ಪ್ರೊನೌನ್ಸಿಯೇಷನ್ ಬರ್ಬೇಕು. ಓಕೆ, ಸ್ವರಗಳ ಪ್ರೊನೌನ್ಸಿಯೇಷನ್ ಬಂತು ಅಂತಂದ್ರೆ ನಾವೇನಂತ ಬಳಸ್ಬೋದು? ಆನ್ ಅನ್ನ ಬಳಸ್ಬೋದು. ಎಲ್ಲರಿಗೂ ಏನ್ ತಪ್ಪು ಕಲ್ಪನೆ ಇರ್ತದೆ ಅಂತ ಅಂದ್ರೆ, ಈ ಲೆಟರ್ಸ್ ಎಲ್ಲೆಲ್ಲಿ ಫಸ್ಟ್ ಗೆ ಬರ್ತದೋ ಅಲ್ಲೆಲ್ಲ ನಾವು ಆನ್ ಅನ್ನ ಹಾಕ್ಬೇಕು ಅನ್ನೋದು ಇರ್ತದೆ. ಸೊ ದಟ್ ಈಸ್ ರಾಂಗ್. ಓಕೆ, ನೀವು ನೆನ್ಪಿಡ್ಕೊಳ್ಳಿ, ಎಲ್ಲೆಲ್ಲ ನಿಮಗೆ ಸ್ವರಗಳು ಅಂದ್ರೆ ಅ ಇಂದ ಇಲ್ಲಿ ಕೆಳಗಡೆ ಹೇಳ್ತೇನಂತೆ ನಾನು. ಓಕೆ, ಸ್ವರಗಳ ಪ್ರೊನೌನ್ಸಿಯೇಷನ್ ಈಸ್ ಇಂಪಾರ್ಟೆಂಟ್, ಆ ಲೆಟರ್ ಇರೋದಲ್ಲ. ಅಂಡರ್ಸ್ಟುಡ್? ಓಕೆ, ಲೆಟರ್ ಇರೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅದರ ಪ್ರೊನೌನ್ಸಿಯೇಷನ್ ಅಲ್ಲಿ ನಮಗೆ ಸ್ವರದ ಪ್ರೊನೌನ್ಸಿಯೇಷನ್ ಬಂತು, ಉಚ್ಚಾರಣೆ ಬಂತು ಅಂತಂದ್ರೆ ಸೊ ಆ ಪ್ಲೇಸ್ ಅಲ್ಲಿ ನೀವೇನನ್ನ ಹಾಕ್ಬೋದು? ಆನ್ ಅಂತ ಹಾಕ್ಬೋದು. ಓಕೆ, ಅಬ್ಸರ್ವ್ ಮಾಡಿ, ಇಲ್ಲಿ ಸ್ವರದ ಉಚ್ಚಾರ ಅಂತಂದ್ರೆ ಯಾವ್ದ್ಯಾವ್ದು ನೋಡಿ. ಇಲ್ಲಿ ಕನ್ನಡದಲ್ಲಿ ನಿಮಗೆ ಗೊತ್ತಿದೆ ಸ್ವರಗಳು ಯಾವ್ದ್ಯಾವ್ದು ಉಚ್ಚಾರ ಆಗ್ತದೆ. ಅ ಇ ಉ ಎ ಐ ಒ ಔ ಅಂ. ಸೊ ಇದಿಷ್ಟು ಬಂತು ಅಂತ ಅಂದ್ರೆ ನೀವೇನೆಲ್ಲ ಬಳಸ್ಬೋದು? ಆನ್ ಅನ್ನ ಬಳಸ್ಬೋದು. ದಿಸ್ ಇಸ್ ದ ಟ್ರಿಕ್ಸ್. ಜಸ್ಟ್ ರೈಟ್ ಡೌನ್ ಹಿಯರ್ ಟು ಹಿಯರ್. ನಾನು ಏನ್ ಟಿಕ್ ಮಾಡ್ತೀನಿ ಅದನ್ನಷ್ಟೇ ಬರ್ಕೋಬೇಕು ನಿಮ್ಮ ನೋಟ್ಸ್ ಅಲ್ಲಿ. ಆನ್ ಅಂತ ಬರ್ಕೊಳ್ಳಿ, ಆನ್. ಸೊ ಇನ್ ಫ್ರಂಟ್ ಆಫ್ ದಟ್ ಯು ಕ್ಯಾನ್ ರೈಟ್ ಅ ಇ ಉ ಎ ಐ ಒ ಔ ಅಂ. ಇದಿಷ್ಟು ಬರ್ಕೊಳ್ಳಿ. ಎಸ್, ಫಾಸ್ಟ್. ಗುಡ್, 18 ಸ್ಟೂಡೆಂಟ್ಸ್, ವೆರಿ ಗುಡ್. ಎಸ್, ಆನ್ ಅಂತ ಬರ್ಕೊಂಡ್ಬಿಟ್ಟು ಮುಂದೆ ಅ ಇ ಉ ಎ ಐ ಒ ಔ ಅಂ. ಅಂದ್ರೆ ಇದೆಲ್ಲ ಉಚ್ಚಾರ ಪ್ರೊನೌನ್ಸಿಯೇಷನ್ ಮಾಡ್ಬೇಕಾದ್ರೆ ಇದರ ಉಚ್ಚಾರ ಬಂತು ಅಂತಂದ್ರೆ ಸೊ ನಾವೇನನ್ನ ಬಳಸ್ಬೋದು? ಆನ್ ಅನ್ನ ಬಳಸ್ಬೋದು. ಅದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನಂತೆ, ಇದನ್ ಬರ್ಕೊಳ್ಳಿ. ಓಕೆ, ಕಂಪ್ಲೀಟೆಡ್. ಸೊ ಇದು ಬಂತು ಅಂತಂದ್ರೆ ನಾವೇನನ್ನ ಬಳಸ್ಬೇಕಂತ ಅಂದ್ರೆ ಸೊ ಆನ್ ಅನ್ನ ಬಳಸ್ಬೇಕು. ಅದಕ್ಕೆ ಎಕ್ಸಾಂಪಲ್ ಹೇಳ್ತಾನೆ ನೋಡಿ. ಯು ಕ್ಯಾನ್ ಪ್ರೊನೌನ್ಸ್ ದಿಸ್ ಒನ್. ಯು ಎನ್, ಯು ಇದೆ, ನಿಮಗೆ ಗೊತ್ತಿದೆ ಇಂಗ್ಲಿಷ್ ಓವೆಲ್ಸ್ ಯಾವ್ದ್ಯಾವ್ದು? ಇ ಎ ಐ ಒ ಯು, ಇಸ್ ಇಟ್? ಸೊ ಇಲ್ಲಿ ಯು ಬಂದಿದೆ ಅಂದ ತಕ್ಷಣ ನಾವು ಇಲ್ಲಿ ಆನ್ ಅನ್ನ ಬಳಸಿದೀವಾ? ನೋ. ಸೊ ಇದನ್ನ ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ? ಅಂಡರ್ ಗ್ರೌಂಡ್. ಬರ್ತದೆ ಫಸ್ಟ್, ಇಸ್ಂಟ್ ಇಟ್? ಸೊ ಬರ್ತಾ ಇರೋದ್ರಿಂದ ಇಲ್ಲಿ ಸ್ವರದ ಉಚ್ಚಾರ ಆಗ್ತಾ ಇರೋದ್ರಿಂದ ನಾವೇನೆಲ್ಲ ಬಳಸ್ಬೇಕು? ಆನ್. ಓಕೆ, ಐ ಎಲ್ ಎಲ್ ನೀವೇನಂತ ಪ್ರೊನೌನ್ಸ್ ಮಾಡ್ತೀರಾ? ಇಲ್ ಪರ್ಸನ್. ಸೊ ಇಲ್ ಆಗಿರೋದ್ರಿಂದ ಸ್ವರ, ಕನ್ನಡದಲ್ಲಿ ಸ್ವರಗಳು ನಿಮಗೆ ಗೊತ್ತಿದೆ, ನಾನು ಹೇಳ್ದೆ ಎಲ್ಲೆಲ್ಲಿ ಆನ್ ಅನ್ನ ಬಳಸ್ಬೇಕು. ಅ ಇಂದ ಅಮ್ಮವರ್ಗುನು ಬಂತು ಅಂತಂದ್ರೆ ನಾವಲ್ಲಿ ಆನ್ ಅನ್ನ ಬಳಸ್ಬೇಕು. ಅದಕ್ಕೆ ಎಕ್ಸಾಂಪಲ್ಸ್ ಬರೆಸ್ತಾ ಇದ್ದೀನಿ. ಓಕೆ, ದೆನ್ ಆಪಲ್, ಆಪಲ್ ಅಂತ ಬಳಸ್ತೀವಿ, ಹೌದಲ್ಲ? ಆಪಲ್ ಅಲ್ಲ, ಆಪಲ್ ಅಲ್ಲ, ಆಪಲ್. ಸೊ ಅಲ್ಲಿ ಏನಾಗ್ತಾ ಇದೆ? ಪ್ರೊನೌನ್ಸಿಯೇಷನ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಆನ್ ಅನ್ನ ಬಳಸ್ಬೇಕು. ಇಲ್ಲಿ ನೋಡಿ, ಇಡಿಯಟ್, ಇಟ್ ಮೀನ್ಸ್ ಇಡಿಯಟ್. ಸೊ ಇಲ್ಲಿ ಸ್ವರದ ಉಚ್ಚಾರ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವೇನೆಲ್ಲ ಬಳಸ್ಬೇಕು? ಆನ್. ದೆನ್ ಯುಟೋಪಿಯಾ, ಉಟೋಪಿಯಾ ಅಂತ ಆಗಿರೋದ್ರಿಂದ ಇಲ್ಲಿ ಆನ್ ಅನ್ನ ಬಳಸ್ಬೇಕು. ದೆನ್ ಉಲೋಜಿಸ್ಟ್,
ಉಲೋಜಿಸ್ಟ್ ಬಂದಿರೋದ್ರಿಂದ ಆನ್. ಇಟ್ ಮೀನ್ಸ್ ಸೊ ಎಲ್ಲಿ ಸ್ವರದ ಉಚ್ಚಾರ ಬರ್ತದೆ ಅಲ್ಲೆಲ್ಲ ನೀವೇನೆಲ್ಲ ಬಳಸ್ಬೇಕು, ಓವೆಲ್ ಸೌಂಡ್ ಎಫೆಕ್ಟ್ಸ್ ಎಲ್ಲಿ ಇರುತ್ತೆ, ಸೌಂಡ್ ಎಫೆಕ್ಟ್ಸ್ ಪ್ರೊನೌನ್ಸಿಯೇಷನ್ ಅದನ್ನ ನೆನ್ಪಿಡ್ಕೊಳ್ಳಿ. ಯಾ ಲೆಟರ್ ಬಂದ ತಕ್ಷಣ ನಾವು ಆನ್ ಅನ್ನ ಹಾಕ್ಬೇಕು ಅನ್ನೋದು ತಪ್ಪು. ಸೊ ಹಿಯರ್ ಟು ಹಿಯರ್ ಜಸ್ಟ್ ರೈಟ್ ಡೌನ್, ಮೇಕ್ ಇಟ್ ಫಾಸ್ಟ್. Good. 19 students. Very good. Right? Examples, just write down. Hello? Hello? ಎನ್ರೋಲ್ಮೆಂಟ್ ಕಳ್ಸಿದ್ಯಾಮ್ಮ? ಇಷ್ಟೊಂದು ಜನ ಕಳ್ಸಿದ್ದಾರೆ. ಓಕೆ ಓಕೆ ವೇಟ್ ಮಾಡಿ, ನಾ ಎನ್ರೋಲ್ಮೆಂಟ್ ಅಪ್ಲೈ ಮಾಡಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂತೀನಿ, ವೇಟ್ ಮಾಡಿ. ವೇಟ್ ಮಾ, ತುಂಬಾ ಇವು ಬಂದಿದೆ ಎನ್ರೋಲ್ಮೆಂಟ್ಸ್, ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ಬರ್ತೀನಿ. ಸ್ಟೇ ಹಿಯರ್. ಓಕೆ, ಜಸ್ಟ್ ರೈಟ್ ಡೌನ್ ದಿಸ್ ಒನ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ಸ್ ಜಸ್ಟ್ ರೈಟ್ ಡೌನ್. ಸೊ ಇಂಥ ಕೇಸಸ್ ಅಲ್ಲಿ ಏನೆಲ್ಲ ಬಳಸಬೇಕು, ಆನ್. ಸೊ ದಿಸ್ ಇಸ್ ದ ಟ್ರಿಕ್, ಯು ಜಸ್ಟ್ ರಿಮೆಂಬರ್. Okay. Okay, after I just send the screenshots to you. Okay, otherwise you can write down by using recorded class. Okay, I will not give the so much of time to write now. Okay, so little bit time I have, that's why. Okay, next one. ಅಬ್ಸರ್ವ್ ಮಾಡಿ. ಸೊ ಈ ತರ ಕೇಸಸ್ ಅಲ್ಲಿ ಬಂದಾಗ ನೀವೇನ ಬಳಸಬೇಕು, ಆನ್ ಅನ್ನ ಬಳಸಬೇಕು. ಸೊ ನೆಕ್ಸ್ಟ್ ಕೇಸ್ ಇದೆ. ಓಕೆ, ವೇಟ್. ಎಸ್, ಓಕೆ, ಒಂದು ಪೇಜ್ ಇತ್ತು, ವೇಟ್. ಓಕೆ, ಸೊ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇಟ್ ಮೀನ್ಸ್ ಆ ಇಂದ ವರ್ಗುನು ಬಂದಾಗ ಏನ್ ಬಳಸ್ಬೇಕಂತ ಹೇಳ್ದೆ ನಾನು ನಿಮಗೆ, ಓವೆಲ್ಸ್ ಅನ್ನ ಬಳಸ್ಬೇಕು. ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ನೀವೇನನ್ ಮಾಡಿ, ಆನ್ ಅನ್ನ ಹಾಕಿ. ಈ ಓವೆಲ್ಸ್ ಸೌಂಡ್ ಎಫೆಕ್ಟ್ಸ್ ಬಂದಾಗ ಆನ್ ಅನ್ನ ಬಳಸ್ಬೇಕು. ಸೊ ನೆಕ್ಸ್ಟ್ ನೋಡಿ, ಇದಕ್ಕೆಲ್ಲ ನಾವ್ ಏನಂತ ಹೇಳ್ತೀವಿ, ಕಕ್ಕ ಗಗನ ಅಪ್ ಟು ಕ್ಷತ್ರಜ್ಞವರ್ಗುನು ವ್ಯಂಜನಗಳು ಅಂತ ಹೇಳ್ತೇವೆ. ಸೊ ಇದು ಸೌಂಡ್ ಎಫೆಕ್ಟ್ಸ್ ಬಂದಾಗ ನೀವೇನ್ ಮಾಡ್ಬೇಕು, ಎ ಅನ್ನ ಬಳಸ್ಬೇಕು. ಎ ಮತ್ತೆ ಆನ್ ಎರಡ್ರು ಮೀನಿಂಗ್ ಕೂಡ ಒಂದು ಅಂತ ಅರ್ಥವನ್ನ ಕೊಡುತ್ತೆ. ಎ ಮತ್ತೆ ಆನ್ ಏನು ಮೀನಿಂಗ್ ಕೊಡ್ತಾ ಇದೆ, ಒಂದು ಅಂತಕ್ಕಂತ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಅರ್ಥ ಆಗ್ತಿದೆ? ಓಕೆ, ಸೊ ಹಾಗಾದ್ರೆ ಎಲ್ಲಿ ಆನ್ ಅನ್ನ ಬಳಸ್ಬೇಕು, ಪದೇ ಪದೇ ಹೇಳ್ತಾ ಇದೀನಿ. ಎಲ್ಲಿ ಓವೆಲ್ ಸೌಂಡ್ ಎಫೆಕ್ಟ್ಸ್ ಬರ್ತದೋ, ಇಟ್ ಮೀನ್ಸ್ ಇಂದ ವರ್ಗುನು ಪ್ರೊನೌನ್ಸಿಯೇಷನ್ ಸೌಂಡ್ ಎಫೆಕ್ಟ್ಸ್ ಬರ್ತದಲ್ಲ, ಸೊ ಅಲ್ಲಿ ನೀವೇನ್ ಯೂಸ್ ಮಾಡ್ಬೋದು, ಆನ್. ಎಲ್ಲಿ ಕಾನ್ಸನೆಂಟ್ಸ್ ಅಂದ್ರೆ ವ್ಯಂಜನಗಳ ಸೌಂಡ್ ಎಫೆಕ್ಟ್ಸ್ ಬರ್ತದಲ್ಲ, ಸೊ ಅಲ್ಲಿ ಯು ಕ್ಯಾನ್ ಯೂಸ್ ಎ. ಅಂಡರ್ಸ್ಟುಡ್? ಓಕೆ, ಅಬ್ಸರ್ವ್ ಹಿಯರ್. ಇಲ್ಲಿದೆ ನೋಡ್ರಿ, ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಯು ಕ್ಯಾನ್ ರೈಟ್ ಡೌನ್. ಹಿಯರ್ ಟು ಹಿಯರ್, ಎ ಪೆನ್, ಪ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ, ಹೌದಲ್ಲ? ಪ ಅಂತಕ್ಕಂಥದ್ದು ವ್ಯಂಜನ. ಕೈಟ್, ಕ ಪ್ರೊನೌನ್ಸಿಯೇಷನ್, ದಟ್ ಈಸ್ ಅದು ಕೂಡ ವ್ಯಂಜನ, ಕಾನ್ಸನೆಂಟ್ ಅಂತ ಹೇಳ್ತಾರೆ. ಬ ವ್ಯಂಜನ, ದೆನ್ ಬ್ಯಾಗ್, ದೆನ್ ಮ್ಯಾಂಗೋ, ದೆನ್ ಗ್ಯಾಂಗ್, ರಿವರ್, ಸಿ, ಜಾರ್, ಇವೆಲ್ಲ ಏನಿದು ವ್ಯಂಜನಗಳಾಗಿರೋದ್ರಿಂದ ನಾವು ಎ ಅನ್ನ ಬಳಸಬೇಕು. ಓಕೆ, ಜಸ್ಟ್ ರೈಟ್ ಡೌನ್ ದೀಸ್ ಎಕ್ಸಾಂಪಲ್ಸ್. ಓಕೆ, ಓಕೆ, ನೆಕ್ಸ್ಟ್ ಒನ್. ಸಿ ಹಿಯರ್, ಈ ಕೆಳಗಿನ ಸೂಚನೆ ಒಂದು, ಇಟ್ ಮೀನ್ಸ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ನಾನ್ ನಿಮಗೆ ಹೇಳ್ದೆ ಅವಾಗ್ಲೇ, ಎ-ಇ-ಐ-ಓ-ಯು ಅನ್ನ ನಾವೇನಂತ ಹೇಳ್ತೀವಿ, ಓವೆಲ್ಸ್ ಅಂತ ಹೇಳ್ತೇವೆ. ಇಲ್ಲಿ ಸ್ಟಾರ್ಟಿಂಗ್ ಆ ಲೆಟರ್ ಬಂತು ಅಂದ ತಕ್ಷಣ ನಾವು ಆನ್ ಅನ್ನ ಹಾಕಬಾರ್ದು. ಆನ್ ಹಾಕೋದು ಡಿಪೆಂಡ್ ಅಪಾನ್ ಪ್ರೊನೌನ್ಸಿಯೇಷನ್, ಓವೆಲ್ ಸೌಂಡ್ ಎಫೆಕ್ಟ್ಸ್ ಇರ್ಬೇಕು, ಹೌದಲ್ವಾ? ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀರಿ? ಎ, ಯುರೋಪಿಯನ್, ಯು ಬರ್ತಾ ಇದೆ, ಯಾ, ಹೌದಲ್ವಾ? ಯಾ ಅಂತಕ್ಕಂಥದ್ದು ಏನದು ವ್ಯಂಜನ.
ದೆನ್ ಯೂನಿಟ್ ಯ ಅಂತಕ್ಕಂಥದ್ದು ವ್ಯಂಜನ. ಸೊ ಹಾಗಾದ್ರಿಂದ ನಾವ್ ಏನ್ ಹಾಕ್ಬೇಕು ಇಲ್ಲಿ ಒನ್ ವ ಬರ್ತಾ ಇದೆ ಯಾರ ಶೇಷ ಸಹಳ. ಸೊ ಕ ಇಂದ ಹಿಡಿದು ಳ ವರ್ಗುನು ಬರ್ತಕ್ಕಂಥದ್ದನ್ನ ನಾವು ವ್ಯಂಜನ ಅಂತ ಹೇಳ್ತೀವಿ. ಇದ್ರ ಸೌಂಡ್ ಎಫೆಕ್ಟ್ಸ್ ಎಲ್ಲಾ ಕಡೆ ಬಂದಿರೋ ಹತ್ರ ನೀವೇನ ಹಾಕಿ ಎನ್ನ ಹಾಕಿ. ಅರ್ಥ ಆಗ್ತಿದೆ? ಜಸ್ಟ್ ರೈಟ್ ಡೌನ್ ದಿಸ್ ಒನ್ ಎಕ್ಸಾಂಪಲ್ಸ್ ಫಾಸ್ಟ್. ಎ ಯುರೋಪಿಯನ್, weekly once I just take the class, English grammar and GK class also. So that one I just inform in Teachment app only. Okay, ನಾನು ಟೈಮಿಂಗ್ಸ್ ಅನ್ನು ಅಪ್ಲೋಡ್ ಮಾಡ್ತೇನೆ, ಸೊ ನಿಮಗೆ ಗೊತ್ತಾಗ್ತದೆ. Yes, it's completed. So many things here I have to explain. That's why make it fast. Good, 21. Yes, fast. Yes, it's completed. ಓಕೆ, ಸೊ ವ್ಯಂಜನಗಳ ಸೌಂಡ್ ಎಫೆಕ್ಟ್ಸ್ ಬಂದಾಗ ಎನ್ನ ಹಾಕ್ಬೇಕು. ದೆನ್ ಓವೆಲ್ ಸೌಂಡ್ ಎಫೆಕ್ಟ್ಸ್ ಬಂದಾಗ ಏನನ್ನ ಹಾಕ್ಬೇಕು ಆನ್. ಲುಕ್ ಅಟ್ ಹಿಯರ್, ಇಲ್ಲೂ ನೋಡಿ ಇಲ್ಲಿ ಹಾನೆಸ್ಟ್ ಹ ಬರ್ತಾ ಇದೆ. ಹ ವ್ಯಂಜನ ಸ್ವರದ ಪ್ರೊನೌನ್ಸಿಯೇಷನ್ ಇರೋದ್ರಿಂದ ಎಚ್ ಇದೆ. ಎಚ್ ಏನದು ಕಾನ್ಸನೆಂಟ್, ಇದು ಲೆಟರ್ ಅಬ್ಸರ್ವ್ ಮಾಡಬೇಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಲೆಟರ್ಸ್ ಅನ್ನ ಅಬ್ಸರ್ವ್ ಮಾಡಬೇಡಿ. ಪ್ರೊನೌನ್ಸಿಯೇಷನ್ ಈಸ್ ಇಂಪಾರ್ಟೆಂಟ್, ಉಚ್ಚಾರಣೆ. ಸೊ ಉಚ್ಚಾರಣೆ ಮೇಲ್ಗಡೆ ನೀವು ಇಲ್ಲಿ ಆರ್ಟಿಕಲ್ಸ್ ಅನ್ನ ಹಾಕೋದಷ್ಟೇನೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಹಾಗಾದ್ರೆ ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೇವೆ? ಹಾನೆಸ್ಟ್ ಸ್ವರ ಪ್ರೊನೌನ್ಸಿಯೇಷನ್ ಆಗ್ತಾ ಇರೋದ್ರಿಂದ ಏನಾಗ್ಬೇಕು ಇಲ್ಲಿ ಸ್ವರದ ಪ್ರೊನೌನ್ಸಿಯೇಷನ್ ಇರೋದ್ರಿಂದ ನಾವೇನ್ ಹಾಕ್ಬೇಕು ಆನ್. ದೆನ್ ಆನರ್, ಸೊ ಅಲ್ಲಿ ಕೂಡ ಏನ್ ಹಾಕ್ಬೇಕು ಆನ್. ದೆನ್ ದಿಸ್ ಒನ್ ಆನೋರರಿ, ಸೊ ದಿಸ್ ಒನ್ ಆಲ್ಸೋ ಹಿಯರ್ ಆಲ್ಸೋ ಆನ್. ಜಸ್ಟ್ ರೈಟ್ ಒಂದ್ ಯಾವ್ದಾದ್ರು ಎಕ್ಸಾಂಪಲ್ ಬರ್ಕೊಳ್ಳಿ ಫಾಸ್ಟ್, ಟ್ರಿಕ್ಸಿಗೆ ನೆನ್ಪಿಡ್ಕೊಳ್ಳಿಕ್ಕೆ ಅಷ್ಟೇ. ಮೇಕ್ ಇಟ್ ಫಾಸ್ಟ್. I think so it's completed. Yeah. So then look at here. So MLA. So in the cases ಅಲ್ಲಿ ನೋಡ್ರಿ, ಇಲ್ಲಿ M ಬರ್ತಾ ಇದೆ. M isn't it? ಈ ಎಲ್ಲಾ ಪದಗಳ ಉಚ್ಚಾರಣೆ ಅ ಇಂದ ಪ್ರಾರಂಭ ಆಗುತ್ತದೆ. ಹ ತಪ್ಪು ರೀ. ಹೇಳ್ತೇನೆ. ಓಕೆ, ಲುಕ್ ಅಟ್ ಹಿಯರ್. ಸೊ ಇಲ್ಲಿ MLA, MP, MBBS ಅಂತ ಬರ್ತಾ ಇದೆ, ಹೌದಲ್ವಾ? ಸೊ ಇಲ್ಲಿ ಈ ತರ ಕೇಸ್ ಬರ್ತಾ ಇರೋದ್ರಿಂದ ಎ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ, ಅಂದ್ರೆ ಏನದು ಸ್ವರ ಆಗುತ್ತೆ. ಸೊ ಹಾಗಾಗಿ ನೀವೇನೇನ ಹಾಕ್ಬೇಕು ಯಾನ್. ಎಲ್ಲಿ ಸ್ವರದ ಪ್ರೊನೌನ್ಸಿಯೇಷನ್ ಬರ್ತದೆ ಅಲ್ಲೆಲ್ಲ ನೀವೇನ್ ಹಾಕಿ ಆನ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಹೇರ್ ಎ ಬರ್ತಾ ಇದೆ. ಆರ್ ಪ್ರೊನೌನ್ಸಿಯೇಷನ್ ಬರ್ತಾ ಇರೋದ್ರಿಂದ ಆನ್ ಅನ್ನ ಹಾಕ್ಬೇಕು. ಓಕೆ, ದೆನ್ ದಿಸ್ ಒನ್ LLB, ಎಂ ಅಂತ ಬರ್ತಾ ಇದೆ ಅಲ್ವಾ? ಸೊ MSc, ಸೊ ಇಲ್ಲೆಲ್ಲ ನೀವೇನ್ ಹಾಕ್ಬೇಕು ಆನ್. ಸೊ ದಿಸ್ ಈಸ್ ಅಬೌಟ್ ಆನ್. ಸೊ ಅದ್ರ ಬಗ್ಗೆ ವರ್ಕ್ ಶೀಟ್ ಇದೆ, ನಾನು ನೆಕ್ಸ್ಟ್ ಈಗ ಕ್ವಶನ್ ಆನ್ಸರ್ಸ್ ಕೇಳ್ತೇನಂತೆ. ದೆನ್ ನೆಕ್ಸ್ಟ್ ಒನ್ ಈಸ್ ಎಲ್ಲಿ ದ ನ ಹಾಕ್ಬೇಕು ಅನ್ನೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ದ ಅಂತ ಅಂದ್ರೆ ಏನು? ಡೆಫಿನೆಟ್ ಆರ್ಟಿಕಲ್, ದಟ್ ಒನ್. ಸೊ ಎಲ್ಲಿ ದ ನ ಹಾಕ್ಬೇಕು? ಸಿಹ. ಓಕೆ, ಸಿ ದ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಅಂದ್ರೆ, ಸೊ ಬಿಫೋರ್ ಗ್ರೂಪ್ ಆಫ್ ಹೈಲ್ಯಾಂಡ್ಸ್ ಬಂದಾಗ, ಒಂದೇ ಒಂದು ಸಿಂಗುಲರ್ ಹೇಳ್ಬೇಕಾದ್ರೆ ನಾವು ದ ಹಾಕ್ಬಾರ್ದು. ಗ್ರೂಪ್ ಆಫ್ ಹೈಲ್ಯಾಂಡ್ಸ್ ಅಂದ್ರೆ ದ್ವೀಪಗಳ ಸಮೂಹ ಬಂದಾಗ ಒಟ್ಟಿಗೆ ಹೇಳ್ಬೇಕಾದ್ರೆ, ಸೊ ಅಲ್ಲಿ ನೀವೇನನ್ನ ಹಾಕಿ ದ ಹಾಕಿ.
ಗ್ರೂಪ್ ಆಫ್ ಐಲ್ಯಾಂಡ್ಸ್ ಬಂದಾಗ ದ ಹಾಕ್ಬೇಕು, ಸಿಂಗಲ್ ಆಗಿ ಬಂದ್ರೆ ಹಾಕ್ಬಾರ್ದು, ನೆನ್ಪಿಡ್ಕೊಳ್ಳಿ. ದೆನ್ ಡೆಸರ್ಟ್ಸ್, ರಿವರ್ಸ್, ದೆನ್ ಗರ್ಲ್ಸ್, ಫಾರೆಸ್ಟ್ ಗಳು ಬಂದಾಗ ನೀವೇನೇನ ಹಾಕಿ ದ ಹಾಕಿ. ರಿವರ್ ನೇಮ್ ಹೇಳ್ಬೇಕಾದ್ರೆ ದ ಗಂಗೇಸ್, ದ ನೈಲ್, ದ ಅಮೆಜಾನ್. ಸೊ ಈ ತರ ಆಡ್ ಮಾಡ್ಬೇಕು. ಡೆಸರ್ಟ್ ನೇಮ್ಸ್ ಹೇಳ್ಬೇಕು, ಅದನ್ನು ಕೂಡ ದ ಅಂತ ಆಡ್ ಮಾಡ್ಬೇಕು. ನ್ಯೂಸ್ ಪೇಪರ್ಸ್, ದೆನ್ ಮ್ಯಾಗಝಿನ್ಸ್ ಗಳ ಜೊತೆ ಹೇಳ್ಬೇಕಾದ್ರೆ ಏನನ್ನ ಆಡ್ ಮಾಡಿ ದ. ಯುನೋ ನ್ಯೂಸ್ ಪೇಪರ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಇಂಗ್ಲಿಷ್ ನ್ಯೂಸ್ ಪೇಪರ್ ಹಿಂದೂ ಅಷ್ಟೇ ಕೊಟ್ಟಿರ್ತಾರ, ನೋ, ದ ಹಿಂದೂ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಯಾಕಂದ್ರೆ ಅದು ಪರ್ಫೆಕ್ಟ್ ಆಗಿ ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ಯಾವ್ದೋ ಒಂದ್ ನ್ಯೂಸ್ ಪೇಪರ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ಎ ಯೂಸ್ ಮಾಡಿ, ಓಕೆನಾ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ, ನೀವು ಒಂದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ರಿ, ಪರ್ಫೆಕ್ಟ್ ಆಗಿ ಅದ್ರ ಬಗ್ಗೆನೆ. ಸೊ ದ ಅಂತ ಹೇಳ್ಬೇಕು. ದ ಇಂಡಿಕೇಟ್ಸ್ ಡೆಫಿನೆಟ್ ಆರ್ಟಿಕಲ್ಸ್. ಓಕೆ, ದೆನ್ ದ ವೀಕ್, ದ ಔಟ್ಲುಕ್, ಇವೆಲ್ಲ ಏನಿದು ಮ್ಯಾಗಝಿನ್ಸ್, ನ್ಯೂಸ್ ಪೇಪರ್ಸ್ ನೇಮ್ಸ್. ದೆನ್ ಹೆವೆನ್ಲಿ ಬಾಡೀಸ್, ನಿಮಗೆ ಗೊತ್ತಿದೆ ಆಕಾಶಕಾಯಗಳು ಮತ್ತೆ ಡೈರೆಕ್ಷನ್ಸ್ ಗಳನ್ನ ಹೇಳ್ಬೇಕಾದ್ರೆ ದ ನ ಆಡ್ ಮಾಡ್ಬೇಕು. ಲುಕ್ ಅಟ್ ಹಿಯರ್, ಮೂನ್ ಇರೋದು ಒಬ್ನೇ ಸೂರ್ಯ ಮತ್ತೆ ಒಬ್ನೇ ಚಂದ್ರ ಇರೋದ್ರಿಂದ ಪರ್ಟಿಕ್ಯುಲರ್ ಅವ್ರ ಬಗ್ಗೆನೆ ನಾವು ಮಾತಾಡ್ತಾ ಇರೋದ್ರಿಂದ ದ ಹಾಕ್ಬೇಕು. ಓಕೆ, ಯಾವ್ದೋ ಒಬ್ಬ ಹುಡುಗನ್ ಬಗ್ಗೆ ಮಾತಾಡೋದಕ್ಕೂ ಯಾವ್ದೋ ಪರ್ಟಿಕ್ಯುಲರ್ ನೇಮ್ ಇಟ್ಕೊಂಡ್ ಮಾತಾಡ್ಬೇಕಂದ್ರೆ ನಾವು ದ ಅಂತ ಹಾಕ್ಬೇಕು, ನೆನ್ಪಿರ್ಲಿ. ಓಕೆ, ಸಿಹ ದ ಈಸ್ಟ್, ದ ವೆಸ್ಟ್, ದ ನಾರ್ತ್. ಓಕೆ, ಈ ತರ ಹೇಳ್ಬೇಕಾದ್ರೆ ನೀವು ದ ಹಾಕಿ, ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ದ ಆಡ್ ಮಾಡಿ. ದೆನ್ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್, ಪ್ಲೇಸಸ್, ಅದನ್ನೆಲ್ಲ ಹೇಳ್ಬೇಕಾದ್ರೆ ತಾಜ್ ಮಹಲ್, ಬರೇ ತಾಜ್ ಮಹಲ್ ಅಲ್ಲ, ಜಸ್ಟ್ ನಾನು ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆನೆ ಹೇಳ್ತಾ ಇರೋದ್ರಿಂದ ದ ನ ಆಡ್ ಮಾಡಿ. ದೆನ್ ದ ರೆಡ್ ಫೋರ್ಟ್, ಕೆಂಪು ಕೋಟೆ, ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಹೇಳ್ತಾ ಇರೋದ್ರಿಂದ ದ ಅಂತ ಆಡ್ ಮಾಡ್ತಾ ಇದ್ದೀನಿ. ಓಕೆ, ದೆನ್ ರಿಲಿಜಿಯಸ್ ಅಂಡ್ ಮೈಥಾಲಜಿಕಲ್ ಬುಕ್ಸ್, ಧಾರ್ಮಿಕ ಮತ್ತು ಪುರಾಣದ ಗ್ರಂಥಗಳ ಜೊತೆ ಹೇಳ್ಬೇಕಾದ್ರೆ ಹೌದಲ್ವಾ, ಬೈಬಲ್ ಅಂತ ಅಷ್ಟೇ ಹೇಳೋದಿಲ್ಲ, ದ ಬೈಬಲ್. ರಾಮಾಯಣ ಅಂತ ಹೇಳೋದಿಲ್ಲ, ದ ರಾಮಾಯಣ ಅಂತ ಹೇಳ್ತೇವೆ. ಓಕೆ, ಪರ್ವತ ಶ್ರೇಣಿಗಳ ಗುಂಪು, ಗ್ರೂಪ್ ಆಫ್ ಮೌಂಟೇನ್ ರೇಂಜಸ್ ಹೇಳ್ಬೇಕಾದ್ರೆ ನಾವು ದ ಆಡ್ ಮಾಡ್ಬೇಕು. ಸಿಂಗಲ್ ಆಗಿ ಹೇಳ್ಬೇಕಾದ್ರೆ ದ ಆಡ್ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಗ್ರೂಪ್ ಬಂದಾಗ ಮಾತ್ರ ನೀವು ದ ಆಡ್ ಮಾಡಿ. ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂಡ್ ಗ್ರೂಪ್ ಆಫ್ ಮೌಂಟೇನ್ ರೇಂಜಸ್ ಬಂದಾಗ ನೀವೇನ್ ಮಾಡಿ ಆಡ್ ಮಾಡಿ. ಓಕೆ, ದೆನ್ ಯಾವಾಗ ಒಂದು ನಾಮಪದ ಇಡೀ ಸಮುದಾಯವನ್ನು ಪ್ರತಿನಿಧಿಸ್ತದೆ. ಎಕ್ಸಾಂಪಲ್, ಲೋಟಸ್ ಅಂತಕ್ಕಂಥದ್ದು ಇದು ಫ್ಲವರ್. ಫ್ಲವರ್ ಅಂತಕ್ಕಂಥದ್ದು ಒಂದು ಸಮುದಾಯ, ಗ್ರೂಪ್. ಅದು ಆ ಗ್ರೂಪ್ ಅಲ್ಲಿ ಒಂದ್ ಯಾವ್ದಿದು ಲೋಟಸ್, ಹೌದಲ್ವಾ. ಸೊ ಇಡೀ ಒಂದು ಗ್ರೂಪ್ ಅನ್ನ ಮೆನ್ಷನ್ ಮಾಡ್ತಾ ಇದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಸ್ ಎಲ್ಲ ಬೇರೆ ದೇಶಕ್ಕೆಲ್ಲ ಹೋಗ್ತಾರಲ್ವಾ, ಸೊ ವರ್ಲ್ಡ್ ಕಪ್ ಆ ತರ ಎಲ್ಲ, ಸೊ ನಮ್ಮ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಫ್ಲವರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಯಾವ್ದು, ಅದ್ರಲ್ಲಿ ಲೋಟಸ್, ಹೌದಲ್ವಾ. ಹಾಗೇನೆ ಇದು ಟ್ರೀಸ್ ಅಲ್ಲಿ ಬನಿಯಾನ್. ಸೊ ಅಂತ ಕಡೆ ನೀವೇನನ್ನ ಆಡ್ ಮಾಡ್ಬೇಕು, ದ. ಓಕೆ, ನೆಕ್ಸ್ಟ್ ಒನ್ ಈಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಇರಲ್ಲ, ಅಲ್ಲಿ ದ ಗಿಟಾರ್, ದ ಪಿಯಾನೋ ಅಂತ ಮೆನ್ಷನ್ ಮಾಡ್ಬೇಕು, ನೆನ್ಪಿರ್ಲಿ. ದೆನ್ ಸೊ ನೀವು ಯಾವ್ದು ಹಿಂದೂಸ್, ಮುಸ್ಲಿಮ್ಸ್ ಅಂತ ಹೇಳ್ಬೇಕಾರೆ ಸಿಖ್ಸ್, ಬಿಜೆಪಿ, ಕಾಂಗ್ರೆಸ್, ಜನತಾದಳ್, ಸೊ ಅಲ್ಲೆಲ್ಲ ನೀವೇನ ಯೂಸ್ ಮಾಡ್ಬೇಕು, ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದ್ರಿಂದ ದ ನ ಆಡ್ ಮಾಡ್ಬೇಕು. ಓಕೆ, ದೆನ್ ಶಿಪ್ಸ್, ಪ್ಲೇನ್ಸ್ ಅಂಡ್ ಟ್ರೈನ್ಸ್, ಹೌದಲ್ವಾ. ಸೊ ಇಂಥದ್ದು ದ ಶತಾಬ್ದಿ ಎಕ್ಸ್ಪ್ರೆಸ್, ದ ಅಂತ ಹೇಳ್ತವೆ, ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದ್ರಿಂದ ದ. ದ ಮೀನ್ಸ್ ಇಟ್ ಈಸ್ ಎ ಡೆಫಿನೆಟ್ ಆರ್ಟಿಕಲ್. ದೆನ್ ಬಿಫೋರ್ ಹ್ಯೂಮನ್ ಬಾಡಿ ಪಾರ್ಟ್ಸ್, ನೋಡ್ರಿ ಹ್ಯೂಮನ್ ಬಾಡಿ ಪಾರ್ಟ್ಸ್ ಹೇಳ್ಬೇಕಾದ್ರೆ ದ ಹೆಡ್, ದ ಶೋಲ್ಡರ್, ದ ಟಂಗ್ ಅಂತ ಆಡ್ ಮಾಡ್ಬೇಕು. ದೆನ್ ಬಿಫೋರ್ ದ ನೇಮ್ಸ್ ಆಫ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಸೊ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ನಿಮಗೆ ಗೊತ್ತಿದೆ, ಜುಡಿಷಿಯರಿ ಅಂತ ಹೇಳೋದಿಲ್ಲ, ದ ಜುಡಿಷಿಯರಿ. Executive, the executive. Then legislature, here also we have to use the. Okay, in the same manner illu kuda armed forces ಬರ್ತದಲ್ಲ, ಅಲ್ಲಿ ನ್ಯಾವಿ, ವಾಯುಪಡೆ, ನೌಕಾಪಡೆ ಅಂತ ಹೇಳ್ತೀವಲ್ವಾ. ಸೊ ಅಂತ ಕಡೆ ನೀವೇನ ಆಡ್ ಮಾಡ್ಬೇಕು, ದ ನ್ಯಾವಿ, ದ ಆರ್ಮಿ, ದ ಏರ್ ಫೋರ್ಸ್ ಅಂತ ಆಡ್ ಮಾಡ್ಬೇಕು. ದೆನ್ ಮಂತ್ಸ್, ಡೇಟ್ ಆಫ್ ದ ಮಂತ್ಸ್ ಹೇಳ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ, ದ 8th February, ಅವತ್ತೇ ಆಗಿದ್ದು, ಅವತ್ತೇ ನಿಮಗೆ ಎಕ್ಸಾಮ್ ಇರೋದು, ಅವತ್ತೇ ನಿಮಗೆ ಕ್ಲಾಸ್ ಇರೋದು ಅಂತ ಹೇಳ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ದ ನ ಆಡ್ ಮಾಡಿ. ದೆನ್ ಸೂಪರ್ಲೇಟಿವ್ ಎಲ್ಲ ಏನ್ ಮಾಡ್ಬೇಕಂತಂದ್ರೆ ಇಟ್ ಮೀನ್ಸ್ ಹಿ ಇಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಒಬ್ರು ಬಗ್ಗೆನೇ ಹೇಳ್ತಾ ಇರ್ಬೇಕಾದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಬೆಸ್ಟ್. ಓಕೆನಾ, ಗುಡ್, ಬೆಟರ್, ಬೆಸ್ಟ್, ಹಾಗೇನೆ ಇದು ಬೆಸ್ಟ್. ಓಕೆ, ಇಟ್ ಮೀನ್ಸ್ ಟಾಲ್, ಟಾಲರ್, ಟಾಲೆಸ್ಟ್. ಓಕೆ, ಟಾಲೆಸ್ಟ್ ಆಗಿರೋದ್ರಿಂದ ಇಲ್ಲಿ ಏನ್ ಆಡ್ ಮಾಡ್ಬೇಕು, ದ ನ. ಸೂಪರ್ಲೇಟಿವ್ ಡಿಗ್ರೀಸ್ ಅನ್ನ ಮೆನ್ಷನ್ ಮಾಡ್ಬೇಕಾದ್ರೆ ದ ನ ಆಡ್ ಮಾಡ್ಬೇಕು, ನೆನಪಿರ್ಲಿ. ಓಕೆ, ನೆಕ್ಸ್ಟ್, ಕೆಲವು ದೇಶಗಳು ಮತ್ತು ಪ್ರಾಂತ್ಯಗಳ ಜೊತೆ ಮಾತ್ರ ದ ಬಳಸ್ಬೇಕು. ನೋಡ್ರಿ, ದ USA, ದ UAE, ಹೌದಲ್ವಾ.
ದ ಅಮೇರಿಕಾ ಅಂತ ಹೇಳಿಕ್ ಬರೋದಿಲ್ಲ. ನಾನು ಹೇಳ್ದೆ ನಿಮಗೆ ಎಲ್ಲಿ ಗ್ರೂಪ್ ಅಂತ ಬರ್ತದಲ್ವಾ, ಸೊ ಅಲ್ಲಿ ನೀವೇನ ಆಡ್ ಮಾಡಿ ದ ಅಂತ ಆಡ್ ಮಾಡಿ. ಸಿಂಗಲ್ ಆಗಿ ಹೇಳ್ಬೇಕಾದ್ರೆ ನೀವು ದ ನ ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದ USA, ದ UAE, ದ USSR, ದ ಡೊಮಿನಿಕನ್ ರಿಪಬ್ಲಿಕ್, ದ ನೆದರ್ಲ್ಯಾಂಡ್, ದ ಪಂಜಾಬ್. ದೆನ್ ಆರ್ಡಿನಲ್ಸ್ ಬರ್ತದಲ್ವಾ, ಫಸ್ಟ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ದ ಫಸ್ಟ್ ಅಂತ ಹೇಳ್ಬೇಕು. ದ ಫಸ್ಟ್, ದ ಸೆಕೆಂಡ್ ಅಂತ ಹೇಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಒನ್, ಕೆಲವೊಂದ್ ಕಡೆ ಇತ್ತೀಚೆಗೆ ಒಂದು ಆರ್ಟಿಕಲ್ಸ್ ಅನ್ನ ಕೊಡ್ತಾ ಇದ್ದಾರೆ, ದಟ್ ಈಸ್ ನೋ ಆರ್ಟಿಕಲ್. ಯಾವುದೇ ಆರ್ಟಿಕಲ್ ಅನ್ನ ಎಲ್ಲಿ ಬಳಸಬಾರ್ದು ನೋಡ್ರಿ, ಎಲ್ಲಿ ಆರ್ಟಿಕಲ್ಸ್ ಅನ್ನ ಬಳಸಲೇಬಾರ್ದು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಪ್ರೊನೌನ್, ಪ್ರಾಪರ್ ನೌನ್. ಈಗ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವರ ಹಿಂದ್ಗಡೆ ದ ಅಂತಕ್ಕಂಥದ್ದನ್ನ ಬಳಸಬಾರ್ದು. ಯಾವುದೇ ಪ್ಲೇಸ್ ಆಗಿರ್ಬೋದು, ಪ್ರಾಪರ್ ನೌನ್ ಅಂದ್ರೆ ನಿಮಗೆ ಗೊತ್ತಿದೆ, ಹೌದಲ್ಲ? ಸೊ ಅಂತ ಕಡೆ ನೀವೇನ್ ಮಾಡ್ಬಾರ್ದು, ದ ವನ್ನ ಆಡ್ ಮಾಡಬಾರ್ದು. ದೆನ್ ರೋಗಗಳ ಹೆಸರಿನ ಹಿಂದೆ ನೋ ಆರ್ಟಿಕಲ್ ಈಸ್ ರಿಕ್ವೈರ್ಡ್. ಅಂದ್ರೆ ರೋಗಗಳ ಹೆಸರಿನ ಹಿಂದೆ ದ ಅಂತ ಆಡ್ ಮಾಡಕ್ ಹೋಗ್ಬಾರ್ದು, ಏನು ಹಾಕ್ಬಾರ್ದು, ಆನ್ ಅನ್ನು ಕೂಡ ಹಾಕ್ಬಾರ್ದು, ನೆನ್ಪಿರ್ಲಿ. ದೆನ್ ವಾರದ ಹೆಸರುಗಳ ಹಿಂದೆ ಏನ್ ಹಾಕ್ಬಾರ್ದು, ದ ಹಾಕ್ಬಾರ್ದು. ವಾರದ ಹೆಸರಿಂದ ಹಿಂದೆ ಹಾಕೋದಿಲ್ಲ, ಡೇಟ್ ಮತ್ತೆ ಮಂತಿನ ಹಿಂದೆ ದ ಹಾಕ್ತಾರೆ, ನೆನ್ಪಿರ್ಲಿ. ಓಕೆ, ಹಬ್ಬಗಳ ಹೆಸರಿನ ಹಿಂದೆ ಯಾವುದೇ ಆರ್ಟಿಕಲ್ಸ್ ಬೇಡ. ಕ್ರಿಸ್ಮಸ್, ಸೊ ಅಲ್ಲಿ ಬೇಡ. ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ ನಿಮಗೆ, ಇದು ಸರಿ, ಯಾವುದೇ ಆರ್ಟಿಕಲ್ಸ್ ಅನ್ನ ಬಳಸಿಲ್ಲ, ಇದು ತಪ್ಪು. ಅರ್ಥ ಆಗ್ತಿದೆ? ದೆನ್ ಮೀಲ್ಗಳ ಹೆಸರಿನ ಹಿಂದೆ ಕೂಡ ಯಾವುದೇ ಆರ್ಟಿಕಲ್ಸ್ ಅವಶ್ಯಕತೆ ಇಲ್ಲ. ಲಂಚ್ ಅಂತ ಹೇಳ್ಬೇಕು, ದ ಲಂಚ್ ಅಂತ ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ. ಓಕೆ, ದೆನ್ ನೋಡ್ರಿ ಇಲ್ಲಿ, ಈ ಪ್ಲೇಸ್, ಈಗ ಆಟಗಳ ಹಿಂದೆ ಯಾವುದೇ ಆರ್ಟಿಕಲ್ಸ್ ಅವಶ್ಯಕತೆ ಇಲ್ಲ. ಚೆಸ್ ಅಂತ ಇದೆ, ಸೊ ಜಸ್ಟ್ ಚೆಸ್ ಅಂತ ಹೇಳಿದ್ರೆ ಸಾಕು, ದ ಚೆಸ್ ಅನ್ನೋದು ಬೇಕಾಗಿಲ್ಲ. ಕ್ರಿಕೆಟ್ ಅಂತ ಹೇಳಿದ್ರೆ ಸಾಕು, ಆನ್ ಕ್ರಿಕೆಟ್, ಎ ಕ್ರಿಕೆಟ್, ದ ಕ್ರಿಕೆಟ್ ಬೇಡ, ನೆನ್ಪಿರ್ಲಿ. ಯಾವುದೇ ಸ್ಪೋರ್ಟ್ಸ್ ಹಿಂದ್ಗಡೆ ನಾವು ದ ನ, ಎ, ಆನ್ ಅನ್ನ ಸೇರಿಸೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಒನ್, ಭಾಷೆಗಳ ಹಿಂದೆ, ಹೆಸರಿನ ಹಿಂದೆ ದ ಅನ್ನ ಸೇರ್ಸೋದ್ ಬೇಡ. ನೋಡಿ ಇಲ್ಲಿ, ಸಂಸ್ಕೃತ್ ಹಾಗೆ ಹೇಳಿ, ಮರಾಠಿ ದ ಮರಾಠಿ, ಆನ್ ಮರಾಠಿ, ಎ ಮರಾಠಿ ಅವಶ್ಯಕತೆ ಇಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಈ ತರ ಬರ್ತದಲ್ಲ, ಲೈಫ್ ಈಸ್ ಮಾರ್ಟಲ್, ಸೊ ಈ ತರ ಬರ್ತದಲ್ಲ, ವಿಶಾಲ ಅರ್ಥದಲ್ಲಿ ಒಂದಿಷ್ಟು ಸೆಂಟೆನ್ಸ್ ಗಳನ್ನ ಹೇಳ್ತೇವಲ್ವಾ, ಸೊ ಅಲ್ಲಿ ಯಾವುದೇ ಆರ್ಟಿಕಲ್ಸ್ ಅನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ದೆನ್ ರ್ಯಾಂಕ್ ಮತ್ತೆ ಟೈಟಲ್ಸ್ ಗಳಿಂದ ಯಾವುದೇ ಆರ್ಟಿಕಲ್ಸ್ ಅವಶ್ಯಕತೆ ಇಲ್ಲ. ಓಕೆ, ದ ರ್ಯಾಂಕ್ ಅಂತ ಹೇಳೋದ್ ಬೇಕಾಗಿಲ್ಲ. ಅರ್ಥ ಆಗ್ತಿದೆ? ಓಕೆ, ಸ್ಕೂಲ್, ಚರ್ಚ್, ಪ್ರಿಸನ್, ಹಾಸ್ಪಿಟಲ್, ಬೆಡ್, ಮಾರ್ಕೆಟ್ ಈ ಪದಗಳನ್ನು ಬಳಸಬೇಕಾದ್ರೆ ಯಾವುದೇ ಆರ್ಟಿಕಲ್ಸ್, ನೋಡಿ, ಉದ್ದೇಶಕ್ಕೋಸ್ಕರ ಭೇಟಿ ನೀಡಿದ್ದಾದರೆ ಯಾವ ಆರ್ಟಿಕಲ್ಸ್ ಗಳನ್ನು ಬಳಸೋ ಅವಶ್ಯಕತೆ ಇಲ್ಲ, ಹೌದಲ್ವಾ? ಇಲ್ಲಿ ನೋಡ್ರಿ, ಐ ಗೋ ಟು ಬೆಡ್ ಗೊತ್ತು, ದ ಬೆಡ್ ಬೇಕಾಗಿಲ್ಲ, ಅದು ದ ಪ್ರಿಸನ್ ಬೇಕಾಗಿಲ್ಲ, ಹೌದಲ್ವಾ? ಜಸ್ಟ್ ಹಾಗೆ ಯಾವುದೇ ಆರ್ಟಿಕಲ್ಸ್ ಬಳಸೋ ಅವಶ್ಯಕತೆ ಇಲ್ಲ. ದೆನ್ ಕೌಂಟೇಬಲ್ ನೌನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಈಸಿಯಾಗಿ ನಾವು ಕೌಂಟ್ ಮಾಡಬಹುದು. ಬಟ್ ಹರಿ, ನಾಯ್ಸ್, ಎಷ್ಟು ನಾಯ್ಸ್ ಆಯ್ತು ಅದನ್ನ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಸೊ ಇಂಥ ಕೇಸಸ್ ಅಲ್ಲೂ ಕೂಡ ಯಾವುದೇ ತರದ ಆರ್ಟಿಕಲ್ಸ್ ಅಂದ್ರೆ ದ ಆರ್ಟಿಕಲ್ಸ್ ಅನ್ನ ಬಳಸೋ ಅವಶ್ಯಕತೆ ಇಲ್ಲ, ಎ ಯನ್ನ ಬಳಸಿ. ಓಕೆ, ಆದರೆ ನಾಯ್ಸ್, ಮೂ, ಹರಿ ಪದಗಳ ಜೊತೆ ಎ ಯನ್ನ ಕಡ್ಡಾಯವಾಗಿ ಬಳಸಬೇಕು. ಆಮೇಲೆ ಇದು ಒಂದ್ ನೆನ್ಪಿಟ್ಕೊಳ್ಳಿ, ಸೊ ಈ ಕೇಸಸ್ ಬಂದಾಗ ದ ಅನ್ನ ಪರ್ಟಿಕ್ಯುಲರ್ ಆಗಿ ಬಳಸಬೇಕು. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. Yes? Yes, understood? So up to that explanation part is over. So ನಿಮಗಿನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀನು ನೀಟಾಗಿ ಬರ್ಕೋಬೇಕು ಅಂತಂದ್ರೆ, so you can go and check. Okay, now okay. Can you see the screen? Yes, sir. Just raise your hands. Just raise your hands. Screen is clear means just raise your hands. Yes. Yes, clear? Yes, good. Yes. This is English grammar by Vasanta Kumari NS. It's mine. Okay, ನಾನು ಕ್ರಿಯೇಟ್ ಮಾಡಿರ್ತಕ್ಕಂತ ಸ್ಲೈಡ್ಸ್ ಇದು. ಓಕೆ, 1 by 1 ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತೇನೆ.
ಸೊ ಆರ್ಟಿಕಲ್ಸ್ ಅನ್ನ ಯಾವ್ದನ್ನ ಆಡ್ ಮಾಡ್ಬೇಕು ಅಂತ ನೀವು ಹೇಳ್ಬೇಕು. ಓಕೆ, ಸೊ ಕ್ವಶನ್ ಓಕೆ ಲುಕ್ ಅಟ್ ಹಿಯರ್, ಡೋಂಟ್ ಮೆಸೇಜ್ ಮೀ. ಸೊ ಪೋಲ್ ಕೊಡ್ತೇನೆ ನಾನು, ನೀವು ಆನ್ಸರ್ ಮಾಡಿ. ಲೆಟ್ ಅಸ್ ಪ್ಲೇ ಡ್ಯಾಶ್ ಚೆಸ್. ಸೊ ಇಲ್ಲಿ ಆಪ್ಷನ್ಸ್ ಇದೆ, ನೋ ಆರ್ಟಿಕಲ್, ಆಪ್ಷನ್ ಬಿ ಎ, ಆಪ್ಷನ್ ಸಿ ಆನ್, ಆಪ್ಷನ್ ಡಿ ದ. ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಜಸ್ಟ್ ನಿಮಗೆ ಎ ಬಿ ಸಿ ಡಿ ಆಪ್ಷನ್ಸ್ ಬರ್ತದೆ, ನೀವು ಕ್ಲಿಕ್ ಮಾಡ್ಬೇಕಷ್ಟೇನೆ. ಓಕೆ, ಸೊ ಜಸ್ಟ್ ಐ ವಿಲ್ ಗಿವ್ ದ ಪೋಲ್. ಎಸ್, ಓಕೆ, ಪೋಲ್ ಬರ್ತದೆ, ಎ ಬಿ ಸಿ ಡಿ ಆಪ್ಷನ್ಸ್ ಬರ್ತದೆ, ಕ್ಲಿಕ್ ಮಾಡಿ. ಲೀಡರ್ ಬೋರ್ಡ್ ಬರ್ತದೆ, ಫಾಸ್ಟ್. ಎಸ್ ಎಸ್, ಗುಡ್ ಗುಡ್ ಗುಡ್. ಎಸ್, ಸೊ ಎಷ್ಟು ಫಾಸ್ಟ್ ನೀವು ಆನ್ಸರ್ ಮಾಡ್ತೀರಿ ಅದ್ರ ಮೇಲೆನೆ ನಿಮ್ದು ರ್ಯಾಂಕಿಂಗ್ ಬರೋದು. ಫಾಸ್ಟ್, ಓನ್ಲಿ 10 ಸ್ಟೂಡೆಂಟ್ಸ್ ಆನ್ಸರ್ಡ್. ಫಾಸ್ಟ್, ಅದರ್ಸ್ ರಿಮೈನಿಂಗ್ 11 ಸ್ಟೂಡೆಂಟ್ಸ್ ಆನ್ಸರ್ ಮಾ, ಫಾಸ್ಟ್. ABCD ಆಪ್ಷನ್ಸ್ ಕಾಣಿಸ್ತಾ ಇದೆ. ಓವರ್, ಟೈಮ್ ಓವರ್. ಯುವರಾಜ್ ಫಸ್ಟ್ ರ್ಯಾಂಕ್, ವೆರಿ ಗುಡ್. ಗಾರ್ಗಿ ಅಂಡ್ ಚಂದನಾ ಜಿತ್ತೂರಿ, ವೆರಿ ಗುಡ್. ಸೊ ಸಮ್ ಸ್ಟೂಡೆಂಟ್ಸ್ ರಾಂಗ್ ಆನ್ಸರ್ಸ್. ಬಿ ಅಂಡ್ ಡಿ ಕೊಟ್ಟಿದ್ದೀರಿ, ದಟ್ ಈಸ್ ರಾಂಗ್. ಓಕೆ, ಯಾಕೆ ಅದೇ ಆನ್ಸರ್ ಆಗುತ್ತೆ? ಸೊ ಎಲ್ಲರೂ ಕೂಡ ಆನ್ಸರ್ ಮಾಡಿ, ಎಲ್ಲರೂ ಕೂಡ ಆನ್ಸರ್ ಮಾಡ್ಬೇಕು. ಡೋಂಟ್ ಆನ್ಸರ್ ಇನ್ ಚಾಟ್ ಬಾಕ್ಸ್. ಓಕೆ, ಲುಕ್ ಅಟ್ ಹಿಯರ್, ಯಾಕೆ ಎ ಆಗುತ್ತೆ ಆನ್ಸರ್? ಬಿಕಾಸ್ ಲುಕ್ ಅಟ್ ಹಿಯರ್, ಯಾಕೆ ಎ ಆಪ್ಷನ್ ಆಪ್ಷನ್ ಆಗುತ್ತೆ ಅಂತ ಹೇಳ್ದೆ ನಾನು. ಅವಾಗ್ಲೇನೆ ನಿಮಗೆ ಹೇಳ್ದೆ, ಚೆಸ್ ಬಂದಾಗ ಯಾವುದೇ ಆರ್ಟಿಕಲ್ಸ್ ಅನ್ನ ಬಳಸಬಾರ್ದು ಅಂತ ಹೇಳ್ದೆ, ಹೌದಲ್ವಾ? ಇಸಂಟ್ ಇಟ್? ಕ್ರಿಕೆಟ್ ಬಂದಾಗ, ಚೆಸ್ ಬಂದಾಗ ಯಾವುದೇ ಆರ್ಟಿಕಲ್ಸ್ ಬಳಸಬಾರ್ದು ಅಂತ ನಾನು ಹೇಳ್ದೆ ನಿಮಗೆ. ಸೊ ಹಂಗಾಗಿ ಯಾವ್ದು ಆನ್ಸರ್ ಆಗುತ್ತೆ? ನೋ ಆರ್ಟಿಕಲ್ ಇಸ್ ದ ರೈಟ್ ಆನ್ಸರ್. Okay, next question. So second question, all should answer, ma. She wants to become dash engineer. Dash engineer. Option A, option B, and option C, the, option D, no article. So don't message me in chat box. Okay, which one is the right answer? Just ನೋಡಿ, ಅದು ಪ್ರೊನೌನ್ಸಿಯೇಷನ್ ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ಯಾವ್ದು ಆನ್ಸರ್ ಅಂತ ಕ್ಲಿಕ್ ಮಾಡಿ. ಓಕೆ, ಎಸ್, ಐ ಆಮ್ ಗಿವಿಂಗ್ ದ ಪೋಲ್. ಸೊ ಎಲ್ಲರೂ ಕೂಡ ಆನ್ಸರ್ ಮಾಡಿ. ಎಸ್, ಪೋಲ್ ಇಸ್ ಕಮಿಂಗ್ ಟು ಯು. ಎಸ್, ಆನ್ಸರ್. ಗುಡ್ ಗುಡ್ ಗುಡ್. ಹೂ ಇಸ್ ದ ಫಸ್ಟ್ ರ್ಯಾಂಕ್? ವಿ ವಿಲ್ ಸಿ. ರಿಮೈನಿಂಗ್ 19 seconds. ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ. ಅದರ್ಸ್ ಓನ್ಲಿ 10 ಸ್ಟೂಡೆಂಟ್ಸ್. ನೋ, 19 ಇಸ್ ದೇರ್ ಆನ್ಸರ್. ಪೋಲ್ ಕಾಣಿಸ್ತಾ ಇದೆ ನೋಡಿ, ABCD ಅದ್ರಲ್ಲಿ ಆನ್ಸರ್ ಮಾಡಿ, ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿ. ಎಸ್, ಸೊ ಟೈಮ್ ಅಪ್. ಸೊ ಹೂ ಇಸ್ ದ ವಿನ್ನರ್? ಫಸ್ಟ್ ರ್ಯಾಂಕ್, ಎಸ್, ಗಾರ್ಗಿ ಜಿ, 1 hour. ದೆನ್ ಯುವರಾಜ್ ಸೆಕೆಂಡ್ ರ್ಯಾಂಕ್, ಆದರ್ಶ್ ಥರ್ಡ್ ರ್ಯಾಂಕ್. ಸೊ ಅದರ್ಸ್, ನಿಮ್ಮ ರ್ಯಾಂಕ್ ನಿಮಗೆ ಗೊತ್ತಾಗ್ತದೆ. ಓಕೆ, ನಿಮ್ಮ ರ್ಯಾಂಕ್ ನಿಮಗೆ ಗೊತ್ತಾಗ್ತದೆ. ಎಸ್, ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಪ್ಲೀಸ್. And ma'am. And ma'am. Yes. Okay, so which one is the right answer? And because your engineering, it means ಈ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ, ಸ್ವರ ಆಗಿರೋದ್ರಿಂದ ನಾವೇನೇನ ಹಾಕ್ಬೇಕು? and. Yes, good. Then next question, third question. So ಎಲ್ಲರೂ ಕೂಡ ಆನ್ಸರ್ ಮಾಡಿ. Third question, he hopes to join dash university soon. So option A, option B, and option C, the, option D, no article. Which one is the right answer? So just I will give the poll. You can answer. Third question. Yeah, third question. So I will give the poll. Yes, you can answer.
Yes. Good, good, good. Answer all of you. ಸೊ ಎಲ್ಲರಿಗೂ ಪೋಲ್ ಕಾಣಿಸ್ತಾ ಇದೆ ಆನ್ಸರ್ ಮಾಡಿ. ಎಸ್ ಪೋಲ್ ಬರ್ತಾ ಇಲ್ವಾ? Others? Only 10 students only answer here. Yes, good. 12 students. Very good, very good. Time up fast. Others? ABCD ಕಾಣಿಸ್ತಾ ಇದೆ, ಕ್ಲಿಕ್ ಮಾಡಿ. Okay, time up. So is the first. Yes, Adarsh. First rank. Second, Gargi. Third one is Adarsh. 2 names here. Okay, done. So next question. So ಯಾಕೆ ಇಲ್ಲಿ A ಅಂತ ಬಳಸಿದ್ರು ಫಸ್ಟ್ ಒನ್? Why? ಇದು ಆಟೋಮೆಟಿಕ್ ತಗೊಳ್ತಾ ಇದೆ. ಆಟೋಮೆಟಿಕ್ ಆನ್ ಆಗ್ತಾ ಇದೆ. ಓಕೆ ಡನ್. ಸೊ ಯಾವ್ದಾಗುತ್ತೆ ಹಾಗಾದ್ರೆ ಆನ್ಸರ್? ಯೂನಿವರ್ಸಿಟಿ ಇರೋದ್ರಿಂದ ಯು ಬರ್ತಾ ಇರೋದ್ರಿಂದ ನಾವೇನನ್ನ ಹಾಕ್ಬೇಕು? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಎ ಯನ್ನ ಬಳಸಬೇಕು. ಅಂಡರ್ಸ್ಟುಡ್? ಓಕೆ. ಸೊ ನೆಕ್ಸ್ಟ್ ಕ್ವಶನ್. Dash oranges are grown in Nagpur. So which one is the right answer? Option A, option B, and option C, the, option D, no article. Dash oranges are grown in Nagpur. So which one is the right answer? Yes, I will give the poll. Yes, you can answer now. Yes, yes. 23 students have to answer now. Fast, fast. Others, polls ಕಾಣಿಸ್ತಾ ಇದೆ, ಆನ್ಸರ್ ಮಾಡಿ. It's good. Good, 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 good. Fast. Only 12 students only answered. Remaining 7 seconds. Fast, ma. ಸೊ ಪೋಲ್ಸ್ ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ, ಸೊ ಡೋಂಟ್ ಆನ್ಸರ್. ಓಕೆ, ಪೋಲ್ ಯಾರಿಗ್ ಬರ್ತಾ ಇಲ್ಲ ಪ್ಲೀಸ್ ನೀವು ಇದಕ್ ಹೋಗ್ಬೇಕು. ನಿಮಗೆ ಎಲ್ಲರಿಗೂ ಹೇಳಿದ್ದೆ ನಾನು, ಕೇಳಿಸ್ಕೊಳ್ಳಿ. ಟೀಚ್ಮೆಂಟ್ ಆಪ್ ಅಲ್ಲಿ ನೋಡಿ, ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಟೀಚ್ಮೆಂಟ್ ಅಂತ ಕೊಡಿ. ಅಲ್ಲಿ ಏನ್ ಮಾಡಿ, ಅಪ್ಡೇಟ್ ಅಂತ ಆಪ್ಷನ್ ಬರುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ಲರೂ. ಮೇಕ್ ಇಟ್ ಫಾಸ್ಟ್. ಐ ವಿಲ್ ಗಿವ್ ದ 1 minute ಟೈಮ್. ಫಾಸ್ಟ್ ಗೋ. Yes, ma'am. ಎಕ್ಸಿಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಎಕ್ಸಿಟ್ ಆಗೋದು ಬೇಕಾಗಿಲ್ಲ, ಬೇಕಾದ್ರೆ ಹಾಗೆ ಅಪ್ಡೇಟ್ ಮಾಡ್ಕೋಬಹುದು. ಹೋಗಿ ಫಾಸ್ಟ್. ಓಕೆ. ಸೊ ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್ ಆಲ್ಸೋ ಕಂಪ್ಲೀಟೆಡ್. ಯಾ, ವೈ ನಾವಿಲ್ಲಿ ಯಾಕೆ ನಾವು ಯಾವುದೇ ಆರ್ಟಿಕಲ್ಸ್ ಹಾಕೋ ಹಾಗಿಲ್ಲ ಅಂದ್ರೆ, ದ ಆರೆಂಜಸ್ ಅಂತಾನು ಹಾಕೋದ್ ಬೇಕಾಗಿಲ್ಲ. ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್. ಸೊ ಅಲ್ಲಿ ಯಾವುದೇ ತರದ ಆರ್ಟಿಕಲ್ಸ್ ಹಾಕೋ ನೆಸೆಸಿಟಿ ಇಲ್ಲ. ನೋ ಆರ್ಟಿಕಲ್ಸ್ ಬಗ್ಗೆ ನಾನು ಹೇಳಿದೀನಿ. ಸೊ ಅದಕ್ಕೋಸ್ಕರ ಆನ್ಸರ್ ಏನಾಗ್ತದೆ? ನೋ ಆರ್ಟಿಕಲ್. ಯಾವುದೇ ಆರ್ಟಿಕಲ್ಸ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಬಿ ರೆಡಿ. ಸೊ ಇದಕ್ಕಿದಂಗೆ ಅದೇ ಮೈಕ್ ಆಫ್ ಆಗುತ್ತೆ, ಚಾಟ್ ಬಾಕ್ಸ್ ಕೂಡ ಆಫ್ ಆಗುತ್ತೆ. ಪ್ಲೀಸ್ ಯು ಜಸ್ಟ್ ಆನ್ಸರ್ ಥ್ರೂ ಪೋಲ್. ಓಕೆ, ಎಲ್ಲರಿಗೂ ಪೋಲ್ ಸಿಗುತ್ತೆ, ಆನ್ಸರ್ ಮಾಡಿ ಫಾಸ್ಟ್. So next question is, this is dash card I bought yesterday. So option A, no article. Option B, A. Option C, and option D, the. Okay, which one is the right answer? C. Just give the answer through polls. Okay. Yes, I already allowed the answer. Fast. Give the poll. Yes, ma. Answer, answer, answer. Fast, fast, fast. Good, good, good. Yes, good, good. Wow. Yes. Good, good, good. Remaining few students, fast. Just press the enter. ಯಾವ್ದು ಅಲ್ಲಿ ಪೋಲ್ ಬಂದಿರ್ತದಲ್ಲ ಅದನ್ನ ಎಂಟರ್ ಮಾಡ್ರಿ ಯಾವ್ದಾದ್ರು. ಫಾಸ್ಟ್ ಫಾಸ್ಟ್. ರಿಮೈನಿಂಗ್ 4 students, remaining 8 seconds. Yes. Over. Time's up. Yes. Who is the winner? First rank, Akila. First rank. Then second rank is Gargi. And third rank is Yuvraj. Yes. Good. So here answer is the.
ಯಾಕೆ ದ ಆಗ್ತದೆ? ನಾ ಪರ್ಟಿಕ್ಯುಲರ್ ಆಗಿ ನಾನು ಎಸ್ಟರ್ಡೇ ಒಂದು ಕಾರ್ ನ ತಗೊಂಡ್ ಬಂದೆ ಅಂತ ಹೇಳ್ತಾ ಇದ್ದೀನಿ. ನಾನು ನನ್ನ ಕಾರ್ ಅದ ಕಾರ್ ಬಗ್ಗೆನೇ ಮಾತಾಡ್ತಾ ಇರೋದು. ಸೊ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದ್ರಿಂದ ಸೇರಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಐ ವಾಂಟ್ dash apple. Don't talk. I want to eat dash apple. So first option, no article. B, A, C option, and D option, the. So sixth one, which one is the right answer? You can give. I just give the poll. Sixth one. Yes. It's fast answer. Good, good. It's remaining few seconds. Good, good, good. Yes, time's up. Leaderboard will come. Spurti Sunkat, first rank, second rank, third rank is Anand Tippannanavar. Okay, very good. ಸೊ ಹೀಗೆ ಆನ್ಸರ್ ಮಾಡ್ಬೇಕು. ಇಲ್ಲಿ ಯಾವ್ದು ಆರ್ಟಿಕಲ್ಸ್ ಬರ್ತದೆ ಹಾಗಾದ್ರೆ? ಆಪಲ್, ಆಪಲ್ ಬರ್ತಾ ಇರೋದ್ರಿಂದ ನೀವು ಏನೇನ ಹಾಕ್ಬೇಕು? ಆನ್. ಸೊ ಇಲ್ಲಿ ಓವೆಲ್ ಸೌಂಡ್ ಎಫೆಕ್ಟ್ಸ್ ಬರ್ತಾ ಇದೆ, ಸ್ವರದ ಪ್ರೊನೌನ್ಸಿಯೇಷನ್ ಎಫೆಕ್ಟ್ ಬರ್ತಾ ಇರೋದ್ರಿಂದ ಆನ್ ಅನ್ನ ಹಾಕ್ಬೇಕು. ಸೊ ನೆಕ್ಸ್ಟ್ ಕ್ವಶನ್, ಸೆವೆಂತ್ ಕ್ವಶನ್. That lion is a ferocious animal. Option A, option B, and option C, the. Option D, no article. Which one is the right answer? Seventh one. Yes, I will give the poll now. Seventh one. Yes. You can give the answers. It's good. Yes. Remaining 9 seconds. Fast answer. Yes, good, good, good. Fast. Remaining 3 students have to answer. Time's up. Yes. So answer. Who is the leader? Anita and Anjali. Second rank is Yashwant. Third rank is Shreyas. Good. Then which one is the right answer? Nan particular ಗೆ ಲೈನ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ the is the right answer. Okay. Yes. Next question. Next question, eighth question. The thief was sent to dash prison. Dash prison. Option A, option B, and option C, no article. Option D, the. Eighth one. Eighth one. I will give the poll. Yes, you can answer. Let's make it fast. Remaining 8 seconds. Yes, good. Remaining 1 student. Yes, time's up fast. Yes, gone. Time's up. Who is the first rank? Parvati, first rank. Shreyas, second rank. Rohit V. Mensigi, third rank. Very good. Then which one is the right answer? The thief was sent to dash prison. Particular ಹೇಳ್ತಾ ಇರೋದ್ರಿಂದ the prison is the right answer. The prison is the right answer. So next question. Dash elephant is a vegetarian. So option A, option B, and option C, the. Option D, no article. Which one is the right answer? Ninth question. Yes. Yes. Fast, fast, fast. Good.
Yes, remaining few students fast. Yes, good, good, good. Hey. Yes. Over. Time's up. Yes, who is the first rank? Anita and Anjali. Yes, good. Second rank Spurti Sunkar. Third rank Gargi. Very good. Okay, which one is the right answer? So ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದ್ರಿಂದ ಎಲಿಫೆಂಟ್ ಬಗ್ಗೆ the is the right answer. The elephant is a vegetarian. Yes. So last question. Last question. 10th question. Ram was dash best student in the class. So option A, option B, and option C, the option D, no article. Which one is the right answer? 10th one. So 10th one. Yes, give the answer through polls. Good, 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 good. Good. Remaining few students, make it fast. Yes, remaining few students. Fast, fast, fast. Yes, good. Two students fast. Last two students. Fast. Time's up. First rank is Gargi. First rank Ishwan. Second rank. Third rank is Parvati. Good. So which one is the right answer? ನಾ ಹೇಳಿದ್ದೆ ನಿಮಗೆ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ದ ಆಡ್ ಮಾಡಬೇಕು ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲೇನೇನ ಹಾಕ್ಬೇಕು ದ is the right answer. The is the right answer. Up to that, the questions over. So in the next class, I just continue. It means only once I can take the class. Okay. So I will give the time to speak.